Hi everyone. Today I am going to discuss about KCAB latest update. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಒಂದು ಫಲಿತಾಂಶಕ್ಕೆ ಕಾಯ್ತಾ ಇದ್ದಾರೆ. KCAB ಇಲಾಖೆಯು ಈ ತಿಂಗಳು ಅಂದರೆ ಏಪ್ರಿಲ್ 7 ಅಥವಾ 8ಕ್ಕೆ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಪ್ರಕಟಗೊಳಿಸುವ ಒಂದು ಸೂಚನೆಯನ್ನು ನೀಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಈಗಾಗಲೇ ರಾಜ್ಯಾದ್ಯಂತ ಪಿ ಯು ಸಿ ಉತ್ತರ ಪತ್ರಿಕೆಗಳ ಒಂದು ಮೌಲ್ಯಮಾಪನ ಕಾರ್ಯ ಮುಗಿದಿದೆ. ನೀವು ಇಲ್ಲಿ ನೋಡ್ಬೋದು, ರಾಜ್ಯದಲ್ಲಿ ಏಪ್ರಿಲ್ 9ರಂದು ವಿಧಾನಸಭಾ ಉಪಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶ ದಿನಾಂಕದಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳಿವೆ. ಓಕೆ, ಈಗಾಗಲೇ ಪ್ರಕಟಿಸಿರುವಂತೆ ಏಪ್ರಿಲ್ 7ರಂದು ಇಲ್ಲವಾದಲ್ಲಿ 8ರಂದು ಪ್ರಕಟಿಸಲಾಗುತ್ತದೆ ಎಂದು ಇಲಾಖೆ ಮೂಲಗಳು ತಿಳಿಸಿವೆ. ಓಕೆ, ಈ ಸಂಬಂಧ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದೆ. ಓಕೆ, ಈ ವಿಚಾರವಾಗಿ ಇನ್ನೂ ಕೂಡ ಮರು ಉತ್ತರ ಬಂದಿಲ್ಲ. ಸೋಮವಾರ ಏಪ್ರಿಲ್ 6ರಂದು ಸ್ಪಷ್ಟತೆ ಸಿಗಲಿದೆ. ಅಂದರೆ ಯಾವೊಂದು ದಿನಾಂಕದಂದು ಫಲಿತಾಂಶವನ್ನು ಪ್ರಕಟಿಸಬೇಕು ಅನ್ನೋ ಒಂದು ಮಾಹಿತಿ ಪ್ರಕಟಣೆ ಮಾಡ್ತಾರೆ. ಓಕೆ, ಚುನಾವಣೆ ಬಳಿಕ ಮಾಡುವುದಾದರೆ ಪರೀಕ್ಷೆ 2 ಮತ್ತು 3 ನಡೆಸಲು ವಿಳಂಬವಾಗುತ್ತದೆ. ಸೊ ಆದ ಕಾರಣ ಬೈ ಎಲೆಕ್ಷನ್ನ ಮುಂಚಿತವಾಗಿಯೇ ಫಲಿತಾಂಶವನ್ನು ಪ್ರಕಟಗೊಳಿಸುವ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಏಪ್ರಿಲ್ 7 ಅಥವಾ 8ರಂದು